ಸಮೇತನಹಳ್ಳಿಯ ಒಂದು ನೋಟ ಸಾಯಂಕಾಲದ ಎಷ್ಟು ಸುಖವಾಗಿದೆ ಕುಟುಂಬ ಅಂತ ಅನ್ನಿಸ್ತದೆ ನೋಡಿ. ಆಕಳು ಕಟ್ಟಿದ್ದಾರೆ, ಕೋಳಿಗಳಿದ್ದಾವೆ, ಎಲ್ಲಕ್ಕೆ ಹೆಚ್ಚು ಈ ಸೂಬಾಬುಲ್ ಗಿಡ. ಹೌದಾ, ಸೂಬಾಬುಲ್ ಗಿಡ, ಕೋಳಿಗಳು ಹಾರಾಡ್ತವೆ. ಸಾಯಂಕಾಲದ ಈ ಸುಂದರ ಸನ್ನಿವೇಶ ನೋಡಲಿಕ್ಕೆ ಖುಷಿ. ಆದರೆ ಈ ಕುಳೆ ಏನೈತಲ್ಲ, ಆ ಕುಳೆ ಮಾತ್ರ ಸ್ವಲ್ಪ ಪಶುಗಳಿಗೆ ತಿನ್ನಿಸ್ಬಾರ್ದು, ದನಗಳಿಗೆ ತಿನ್ನಿಸ್ಬಾರ್ದು. ಯಾಕಂದರೆ ಅದು ಕುಳೆ ಅನ್ನೋದು ಸೈನೈಡ್ ಇರುವಂಥದ್ದು, SCN ಇದೊಂದು ಆಹಾರ ಆಗ್ತದೆ. ಅಥವಾ ಮೇವೇ ವಿಷ ಆಗ್ತದೆ. ಹಾಗೆ ವಿಷ ಪ್ರಾಶನ ಆಗುತ್ತೋ ಅದೇ ರೀತಿ ದನಗಳಿಗೆ ಭಾಳ ಅಪಾಯಕಾರಿ. ಆದರೂ ಕೋಳಿಗಳನ್ನು ನೋಡಿದರೆ ಖುಷಿ ಆಗ್ತದೆ ನೋಡಿ. ಸುಂದರ ದೃಶ್ಯ, ಖುಷಿ ಆಗ್ತದೆ ನೋಡಲಿಕ್ಕೆ. ಇಂಥ ದೊಡ್ಡ ಕಾಂಕ್ರೀಟ್ ಕಟ್ಟಡದ ನಡುವೆಯೂ ರೈತಾಪಿ ಬದುಕನ್ನು ಸಾಗಿಸುತ್ತಿರುವ ಗೌಡ್ರಿಗೆ ಹಿಂದೊಮ್ಮೆ ಅವರು ವಿಡಿಯೋ ಮಾಡಿದ್ದೆ. ಇವು ಚಿತ್ರಗಳನ್ನು ಮಾಡಿದ ಸಾಯಂಕಾಲ. ಇವತ್ತು ದಿನಾಂಕ ಏಪ್ರಿಲ್ 1, 2026ನೇ ಇಸ್ವಿ, ಏಪ್ರಿಲ್ 1. ಆತ್ಮೀಯರೇ, ಇನ್ನು ಕೆಲವು ದೃಶ್ಯಗಳಲ್ಲಿ ಹಿನ್ನೆಲೆ ಮಾತುಕತೆ ಇರಲಿಕ್ಕಿಲ್ಲ. ಆದರೆ ಏನು ಬೇಜಾರಿಲ್ಲ, ಹಿನ್ನೆಲೆ ಸೌಂಡ್ ಅಂತೂ ಬರ್ತದೆ. ಆದರೆ ಅಲ್ಲಿ ಏನಂದರೆ ಈಗ ಒಂದು 6-7 ತಿಂಗಳಿಂದ ಅದೇ ಜಾಗದಲ್ಲಿ ಏನಿತ್ತು ಅನ್ನೋದನ್ನು ತೋರಿಸೋದು. ಎಷ್ಟೊಂದು ಹಸಿರಾಗ್ಯದ, ಎಂಥೆಂಥ ಬೆಳೆಗಳನ್ನು ಅವರು ಸಮಗ್ರ ಕೃಷಿನೂ ಮಾಡ್ತಾನೆ, ಸಮಗ್ರ ಪಶುಪಾಲನೆಯೂ ಮಾಡಿದಂಥ ರೈತಂದಿದ್ದು ನೋಡ್ರಿ. ಈಗ ಸಮಗ್ರ ಕೃಷಿ ಅಥವಾ ಸಮಗ್ರ ಪಶುಪಾಲನೆ ಬಗ್ಗೆ ಇದು ಸಮೇತನಹಳ್ಳಿ ಅಂದರೆ ಈ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ, ಆ ಜಿಲ್ಲೆಯ ಹೊಸಕೋಟೆ ತಾಲೂಕು ಅಂತ ಹೇಳ್ತಾರೆ. ಅದು ಏನೋ ಹೆಸರು ಕೊಟ್ಟರೆ ಅಂತ ಚೇಂಜ್ ಮಾಡ್ಯಾರ ಮಾಡಲಿ. ಅಲ್ಲಿ ಈ ಸಮಗ್ರ ಪಶುಪಾಲನೆಯ ಭಾಳ ಅತ್ಯುತ್ತಮ ನಿದರ್ಶನ ಸಿಕ್ತು. ಇದನ್ನು ನಾನು 6 ತಿಂಗಳಿಂದನೂ ತೊಗೊಂಡಿದ್ದೆ, ಮತ್ತು ಈಗ ಮೊನ್ನೆ ಹೇಳಿದ್ನಲ್ಲ ಏಪ್ರಿಲ್ 1ರಂದು ತೊಗೊಂಡಿದ್ದೀನಿ. ಇದರ ಕಂಪ್ಯಾರಿಸನ್ನು. ಆಮೇಲೆ ಇಲ್ಲಿ ನೋಡ್ರಿ, ಆಕಳುಗಳು ಅವತ್ತು ಎಷ್ಟು ಚೆನ್ನಾಗಿದ್ದು, ಈ ಮೊನ್ನೆ ಏಪ್ರಿಲ್ 1ರಾಗೆ ಯಾವ ರೀತಿ ಆಗ್ಯಾವ, ಇದರ ಒಂದು ವೈಖರಿ ನೀವು ನೋಡಿದ ಸಮಯ ಹೌದ್ರೆ ರೈಟ್. ಅದೇ ಜಾಗೆ ಅದನ್ನೇ ನಾವು ಸಾಯಂಕಾಲ ನೋಡಿ, ಶಾರದಂಥ ಊರಾಗ ಸಹಿತ, ಬೆಂಗಳೂರಂಥ ಊರಾಗ, ಅದು ಗ್ರಾಮಾಂತರ ಜಿಲ್ಲೆ ಅಂದರೂ ಕೂಡ ಅದು ಬೆಂಗಳೂರೇ ಅಲ್ಲ, ಯಾವ ರೀತಿ ರೈತರು ತಮ್ಮ ಹೈನುಗಾರಿಕೆಯಿಂದ ಉಪ ಆದಾಯನೂ ಇದೆ, ಮುಖ್ಯ ಕಸುಬು ಅಂತಲೇ ಕಾಣಿಸ್ತದೆ. ಅದು ಒಳ್ಳೆಯ ರೈತ, ಖುಷಿ ಕೊಟ್ಟೆ. ಇನ್ನೊಮ್ಮೆ ಹಳೆಯ ವೀಡಿಯೋದಾಗ ಇಂಟರ್ವ್ಯೂ ಮಾಡಿದ್ದೇವೆ, ನೋಡ್ಬೋದು. ಮುಂಜಾನೆಯ ಸಂದರ್ಭದೊಳಗೆ ಅದೇ ಜಾಗ ಎಷ್ಟು ನೋಡ್ರಿ, ಹಕ್ಕಿಗಳ ಕಲರವ ತಾವು ಕೇಳಕತ್ತೀರಿ. ಆಮೇಲೆ ಕೋಳಿ ಕೂಗು ಶಬ್ದನೂ ಕೇಳಿಸುತ್ತೆ. ನನಗೇನಪ್ಪ ಅದು ಬೆಂಗಳೂರಾಗದೀನಿ ಅಂತ ಅನಿಸಿದ್ದೇ ಇಲ್ಲ. ಅಂದರೆ ಗ್ರಾಮಾಂತರ ಪ್ರದೇಶ ಅಂತ ಅನ್ನೋದಕ್ಕೆ ನಿಜವಾಗೂ ಗ್ರಾಮದ ಲಕ್ಷಣಗಳು ಹೊಂದಿರುವಂಥ ಒಬ್ಬ ರೈತನ ಒಂದು ವಿಡಿಯೋ ಚಿತ್ರೀಕರಣ ಮಾಡುವಂಥ ಅವಕಾಶ ಸಿಕ್ಕಿತ್ತು. ನನ್ನ ಸುದೈವ ಅಂತ ಅಂದ್ಕೊಂಡೆ. ನೀವು ಅಲ್ಲಿ ಹಿನ್ನೆಲೆಯನ್ನು ನೋಡ್ರಿ, ಅವೆರಡು ಎಚ್ಚಪ್ಪ ಆಕಳುಗಳು, ಆಮೇಲೆ ಹಿಂದುಗಡೆ ಒಂದು ಜರ್ಸಿನೂ ಇತ್ತು. ಓಕೆ, ಇದು ಆ ಯಾವ ಮನೆ ಅಂತ ಏನು ಹೇಳ್ತಿದ್ದೆ, ಅದು ಆ ಮನೆಯಲ್ಲಿರುವಂಥ ಜರ್ಸಿ ಆಕಳ, ಅದರ ಮೇಲ್ಗಡೆ ಹೌದ್ರೆ ಆ ಕಡೆ ಒಂದು ಎಚ್ಚಪ್ಪ ಆಕಳ, ಇವನ್ನೂ ಸಹಿತ ಈಗ ಒಂದು 5-6 ತಿಂಗಳದ್ದು ಮಾಡಿದ್ದೆ. ಈಗ ಎದುರಿಗೆ ಬರ್ತೀನಿ ನಾನು. ಆ ಹಿನ್ನೆಲೆ ಪಕ್ಷಿಗಳ ಕಲರ್ವ ಈ ಮನೆಯೂ ಕೂಡ ನಾನೇನು ಹೇಳಿದೆ ಆ ಮನೆ ಎದುರಿಂದೇ ಇದೆ. ಆಗಲೇ ಒಂದು ಮಾಡಿದ್ನೆಲ್ಲ ಈ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಇದರಲ್ಲಿ ಸಮೇತನಹಳ್ಳಿದು, ಅದರ ಎದುರಿಗೇ ಒಂದು ಬಲಕ್ಕೆ ಒಂದು 2ಕ್ಕೆ ಇದು ನೀವೀಗ ಬಲಕಿನ ದೃಶ್ಯ ನೋಡೋಗುತ್ತೆ ನೋಡಿರಿ. ಮಾಡ್ಯಾರ ಕಟ್ಟಾರಲ್ಲಿ ಆಕಳ. ಅದು ಇಲ್ಲಿ ಆಕಳದ ಒಂದು ಸುರಕ್ಷತೆ, ಅದರ ಆರೋಗ್ಯದ ಕಡೆ ಅಷ್ಟೊಂದು ಗಮನ ಕೊಟ್ಟಂಗೆ ಆಗಿಲ್ಲ ನೋಡಿರ್ಬೇಕಾರೆ. ಹೌದಾ, ಭಾಳ ಬದುಕಲಾಗ್ಯಾವೆ. ಏನೋ ಪಾಪ ಸೀಸನ್ ಹಂಗೆ ಬರ್ತದೆ, ಮೇವಿನ ಕೊರತೆ ಇರ್ಬೋದು, ಅಥವಾ ಅವ್ರಿಗೆ ಹಾಕೋದ್ರ ಬಗ್ಗೆ, ಪಾಲನೆ ಪೋಷಣೆ ಬಗ್ಗೆ ಇನ್ನಷ್ಟು ಅವ್ರಿಗೆ ಮಾಹಿತಿ ಬೇಕು ಎಂದು ನೋಡ್ರಿ. ಆಕಳ ಎಷ್ಟು ಸರಿ, ಆದರೂ ಸಿಕ್ಕದ್ದನ್ನೇ ಹಸರು ಏನೇನೋ ತಿನ್ನಿಸ್ತಾರೆ. ಈ ದೃಶ್ಯ ನಾನು ಹೇಳಿದ್ನಲ್ಲ, ಸಮೇತನಹಳ್ಳಿ ಗ್ರಾಮಾಂತರ ಪ್ರದೇಶ ಇದು ಬೆಂಗಳೂರಿಂದ
ಎದುರಿಗೆ ನೋಡಿರಿ ಮಾವಿನ ಹಣ್ಣು ಫಸಲು ಅವತ್ತು ನಾನು ರೆಕಾರ್ಡ್ ಮಾಡ್ಕೊಳ್ಳುವಂಥ ದಿವಸದೊಳಗೆ ಅದ್ಭುತವಾಗಿ ಬಿಟ್ಟಿತ್ತು ಹೌದ್ರಿ. ಆಹಾ, ಖುಷಿಯಾಗುತ್ತೆ ಹೌದ್ರಿ. ಅಪ್ಪೆ ಮಿಡಿ ಮಾವಿನಕಾಯಿ ಕಂಡಂಗೆ ಕಾಣಿಸ್ತದೆ. ಈ ದೃಶ್ಯಗಳು ಬಹಳ ಮನಮೋಹಕ. ನನಗಂತೂ ನಮ್ಮ ಹಳ್ಳಿ ಒಳಗನ ಇದ್ದಂಗೆ ಅನ್ನಿಸ್ತಿತ್ತು ನೋಡಿರಿ. ಆಕಳ ಮೇಯಕತ್ತಾರೆ, ಬಟ್ ನಾವು ನಿರೀಕ್ಷೆಗೆ ತಕ್ಕಂತೆ ಅಷ್ಟೊಂದು ಇಲ್ಲ. ಆದರೂ ಹಸಿರು ಮೇವು ತಂದು ಹಾಕ್ಯಾರಪ್ಪ, ಎಲ್ಲಿಂದನೋ ಕಷ್ಟಪಟ್ಟಂತ ಹಾಕ್ತಾರೆ. ಅಲ್ಲಿನೇ ಸೂರ್ಯಂದು ಹೆಂಗೆ ಕಾಣಿಸ್ತಾನೆ ಅವ್ರ ಫಾರ್ಮ್ನಾಗ ಅಂತ. ಅದು ಫಾರ್ಮ್ ಹೌಸನ್ನು ಕಟ್ಟಿಲ್ಲ, ಮನೆ ಹಿಂದ್ಗಡೆನೇ ಜಾಗ ಇದೆ ಅವ್ರದ್ದು. ಈ ಥರ ಯಾರಿಗಾದ್ರೂ ಮನೆ ಹಿತ್ತಲದೊಳಗೆ ಜಾಗ ಇದ್ದರೂ ಒಂದಿಷ್ಟು ದೊಡ್ಡ ಜಾಗ ಇತ್ತು ಅಂತ ಈ ಥರ ಕಟ್ಕೋಬೋದು. ಹಿಂದಕ್ಕೊಮ್ಮೆ ವ್ಯಕ್ತಿ ಆಗಬೇಕಾದ್ರೆ ಸಮೀಪನಲ್ಲಿರಬೇಕಾದ್ರೆ ಆ ರೋಡ್ನೊಳಗೆ ಎಷ್ಟೊಂದು ಕಸ ಹೀಗೆ ಆ ಕಸಗಳನ್ನು ತಿನ್ನುವಂಥ ನಾಯಿ ನೋಡ್ರಿ, ಅಲ್ಲೇ ಪ್ಲಾಸ್ಟಿಕ್ ಹಾಳಿ ಒಳಗೆ ನಾಯಿ ಏನೇನು ತಿನ್ನೋಕ್ಕಾಗ್ಬೋದು. ಎಷ್ಟು ಜಬರ್ಸಿದ್ರು ಹೋಗಲಿಲ್ಲ, ಆದರೂ ಜೀತ ನೋಡ್ರಿ, ಯಾರ ಕವರೂ ಇಲ್ಲ, ಅರಿವಿನೂ ಇಲ್ಲ, ಯಾರದ ಹೆದರಿಕೆನೂ ಇಲ್ಲ, ಅದನ್ನೆಲ್ಲ ತಿಂತವೆ. ನಾನು ಅನೇಕ ಮಾಡಿ ಅವ್ರ ನಂಬರ್ ಕೊಟ್ಟರು ಅವ್ರು ವಾಟ್ಸಪ್. ಇಲ್ಲಿ ನೋಡ್ರಿ, ಇಲ್ಲಿ ನಾಯಿ ಇದೆ ಹೌದಾ. ಈ ನಾಯಿ ಮಧ್ಯ ಏನು ಮಾಡೋಕ್ಕಾಗುತ್ತೆ, ರೋಡ್ ಮೇಲೆ ಅದಕ್ಕೆ ಗಾಡಿ ಬರೋದು ಹೋಗೋದು ಅನಿಸ್ತದೆ, ಚಿಂತಿಲ್ಲ. ನಾಯಿ ಬಾಯಾಗ ಅಂತ ನೋಡಿ ತಿನ್ನೋದನ್ನ ಅತಿ ಕ್ಲೋಸ್ ಆಗಿ ತಗೊಂಡು ಅದ ಪ್ಲಾಸ್ಟಿಕ್ ಮುಂದೆ ಹೋಗಿ ಅದು ಇದು ನಾಯಿಗಳಿಗಿಂತ ದನಗಳಿಗಿಂತ ಅಲ್ಲಿ ದನಗಳದು ಭಾಳ ತ್ರಾಸು. ಪ್ಲಾಸ್ಟಿಕ್ ದನಗಳಾದ ದನದಾಗ ಹೊರಗೆ ಬರೋದು. ನಾಯಿ ಏನು ಮಾಡ್ತವೆ, ವಾಂತಿನಾದರೂ ಮಾಡ್ಕೊತವೆ, ಇಲ್ಲ ಕಡೆ ದನಗಳಿಗೆ ಆಗುತ್ತೆ. ದನಗಳು ಭಾಳ ಕಷ್ಟಪಡ್ತವೆ. ದನಗಳು ಅದು ಮುಖ್ಯ ಅಂದರೆ ಅಪರೂಪದ ದೃಶ್ಯ. ಆತ್ಮೀಯರೇ, ಈ ದೃಶ್ಯಾವಳಿಯನ್ನು ತಮಗೆ ಈ ವಿಡಿಯೋದಲ್ಲಿ ಸಿಗ್ತಿರೋ ಮುಖ್ಯ ಕಾರಣ ಏನಂದರೆ, ಮೇನ್ ರೋಡ್ ಪಕ್ಕನೇ ನೋಡಿ ಎಷ್ಟೊಂದು ವಾಹನಗಳ ಒಂದು ಸಂಚಾರ ಐತಿ. ಆ ಕಡೆಯಿಂದನೂ ಬರ್ತಾವೆ, ಈ ಕಡೆಯಿಂದನೂ ಬರ್ತಾವೆ. ಆ ಸಮೇತ ಮೇಳೆಗೆ ಹೋಗುವಂಥ ರಸ್ತೆ ಇದೆ. ಆ ರಸ್ತೆಯ ಅಕ್ಕಪಕ್ಕ ಯಾವುದೇ ಥರದ ಒಂದು ಏನು ಸುರಕ್ಷತಾ ವಿಧಾನಗಳು ಇಲ್ಲದೆ ಹೋದರೂ ಕೂಡ ಅಂಥಲ್ಲೂ ಕೂಡ ದನಕರುಗಳನ್ನು ಸಾಕುವಂಥ ಒಂದು ಹವ್ಯಾಸ ಬೆಳೆಸ್ಕೊಂಡಂಥ ರೈತರ ಬಗ್ಗೆ ನಾನು ನಿಜವಾಗ್ಲೂ ಭಾಳ ಖುಷಿಪಡ್ತೀನಿ. ಅವರು ಕಷ್ಟಪಡ್ತಾರೆ, ಅವರಿಗೆ ರೈತಾಪಿ ಹಿನ್ನೆಲೆ ಇದೆ ಅನ್ನೋದು ಭಾಳ ಸ್ಪಷ್ಟ. ಹೀಗಾಗಿ ಈ ರಸ್ತೆಯ ಒಂದು ಟ್ರಾಫಿಕ್ಕಿನ ಗೊಂದಲ, ಹವಾಮಾನ, ಅದರ ಒಂದು ದೂರ, ಗಾಡಿಯ ಒಂದು ಆರ್ಭಟಗಳು, ಇವುಗಳ ನಡುವೆಯೂ ಕೂಡ, ಇವುಗಳ ಮಧ್ಯೆನೂ ಕೂಡ ದನ ಸಾಕಾಣಿಕೆ ಬಗ್ಗೆ ನಮ್ಮ ಕೆಲವು ರೈತರು ಅಲ್ಲಿರುವಂಥ ಹಳ್ಳಿ ಅಂತ ಗ್ರಾಮಾಂತರ ಅಂತ ಏನು ಹೇಳ್ತಿದ್ದೆ, ಆ ಹಳ್ಳಿಯೊಳಗೆ ಲಕ್ಷ್ಯ ಕೊಟ್ಟದ್ದು ಭಾಳ ಖುಷಿ ಕೊಟ್ಟು. ಈಗ ನಾನು ನಿಮ್ಮನ್ನು ಮತ್ತೆ ದನದ ಕಡೆ ಹೋಯ್ತು ಬರ್ರಿ. ಹಿಂದೊಂದು ಬಂದಾಗ ಹೇಳಿದ್ದೆ, ಅವ್ರ ಮನೆ ಇದು ದನದ ಮಾಲಕರು ಬೇರೆ ಕಡೆ ಇರ್ತಾರೆ. ಸಮಗ್ರ ಪಶುಪಾಲನಾ, ಕೋಳಿ, ಕರುಗಳು, ಹಸುಗಳು ಮಾಡೋದು ನೆರಳಿಲ್ಲ. ನೆರಳಾಗಿದ್ದರೆ ಚೆಂದ ಇತ್ತಿಲ್ಲ. ಅದೆಲ್ಲ ತೇತು ಹೆಚ್ಚಪ್ಪ ಮೊದಲೇ ತಡ್ಕೊಳ್ಳೋದಲ್ಲ. ಬಿಸಿಲಿನ ತಾಪ. ಆತ್ಮೀಯರೇ, ಈ ಹಿಂದೆಯೇ ನಾನು ನಿಮ್ಗೆ ಹೇಳ್ದಂಗೆ ಇದನ್ನು 6-7 ತಿಂಗಳ ಹಿಂದೆಯೇ ಮಾಡಿದಂಥ ಶೂಟಿಂಗ್ನೊಳಗೂ ಕೂಡ ಅಲ್ಲಿ ದನಗಳಲ್ಲಿ ಒಂದು ವ್ಯವಸ್ಥೆ ಏನಪ್ಪ ನೋಡಿರಿ, ಎಷ್ಟು ಸ್ವಚ್ಛತೆ ಮಾತ್ರ ಇಲ್ಲ ಕೇಳಬೇಡ್ರಿ. ಅದರಿಂದ ಏನೇನು ತ್ರಾಸಾಗುತ್ತೆ, ಏನೇನು ಕಷ್ಟ ಆಗುತ್ತೆ, ದನಗಳಿಗೆ ಎಷ್ಟು ನೋವಾಗುತ್ತೆ ಎಲ್ಲ ಕೆಚ್ಚ. ಆ ನೊಣಗಳ ಕಾಟ ನೋಡಿರಿ, ಅದು ಪಾಲ ಅಳಗಡ್ಸ್ಕೊಂತಾನೆ ಇದ್ದಾವೆ, ಕಿವಿ ಅಳಗಡಿಸ್ತವೆ, ಆ ಹೊಲಸು ನೋಡಿರಿ. ಇದೆಲ್ಲಕ್ಕೆ ಹೆಚ್ಚು ಹಾಗೆ ಹಾಲಾದ ಸ್ವಚ್ಛತೆ ಇಲ್ಲದೆ ಹಿಂಡ್ಕೊಂಡ್ರೆ
ಅಂಥ ಹಾಲು ತೊಗೊಂಡೋಗಿ ಅವ್ರು ಹೋಟೆಲ್ಗಾರ ಹಾಕಲಿ ಎಲ್ಲಿಗಾರ ಕೊಡಲಿ, ಅಲ್ಲಿ ಅದನ್ನು ಸೇವಿಸುವಂಥವ್ರ ಪರಿಸ್ಥಿತಿ ಏನು? ಹಾಲು ಯಾರು ಕುಡಿತಾರೆ ತಮಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಮಕ್ಕಳು, ವೃದ್ಧರು, ರೋಗಿಣಿ, ರೋಗ ಇದ್ದಂಥವರು, ಬಾಣಂತಿಯರು, ಸಣ್ಣ ಮಕ್ಕಳು, ಇವರಿಗೆಲ್ಲ ಪೌಷ್ಟಿಕಾಂಶದ ಕೊರತೆಯಿಂದ ಬಳೋರಿಗೆ ಒಳ್ಳೆಯ ಆಹಾರ ಅಂತ ಹೇಳ್ತೀವಿ. ಆದರೆ ಹಿಂಗೆ ಕಲುಷಿತ ಒಂದು ಹಾಲನ್ನು ಕುಡಿಸಿದ್ದು ಮತ್ತಿಷ್ಟು ತ್ರಾಸ. ಬರ್ರಿ ಈಗ ನಾ ಮತ್ತೆ ಆ ಒಂದು ಇದಕ್ಕೆ ಏನು ಆ ಒಂದು ಸುಂದರ ಸನ್ನಿವೇಶಕ್ಕೆ ನಿಮ್ಮನ್ನು ತಗೊಂಡು ಹೋಗ್ತಾ ಇದ್ದೀನಿ. ಇದು ಹಿಂದಿನ ಒಂದು ವಿಡಿಯೋದಲ್ಲಿ ಹಾಕಲಾದಂಥ ಕೆಲವೊಂದು ಫೋಟೋಗಳ ಬಗ್ಗೆ ನಾನು ವಿಶೇಷವಾಗಿ ಗಮನಿಸಿದೆ. ಇಲ್ಲಿ ಈ ಜರ್ಸಿ ಮಿಶ್ರಿತಗಳ ಬಗ್ಗೆ ಸ್ವಲ್ಪ ಹಾಕಿ, ಹಾಗೇನೆ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಇರೋದ್ರಿಂದ ಹಿಂದೆಲ್ಲ ವೀಡಿಯೋದು ಕೆಲವೊಂದು ಇದು ಬರ್ತದೆ. ಇದು ಬೆಂಗಳೂರಿನಲ್ಲಿ ಒಬ್ಬ ಆಟೋದ ಭಾಳ ಉತ್ತಮ ಒಳ್ಳೆ ದುಡಿದು ಪರಿಶ್ರಮದಿಂದ ಆತ ಬೇರೆ ರಾಜ್ಯದಿಂದ ಬಂದವ, ಕನ್ನಡ ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ರಿ ಸರ್. ಪರವಾಗಿಲ್ಲ, ಆದರೂ ಕೂಡ ಒಂದು ರಿಕ್ಷಾದಲ್ಲಿ ಕುಂತ್ಕೊಂಡು ಇದಿಷ್ಟು ವೀಡಿಯೋ ಮಾಡ್ಕೊಂಡೆ. ಆತನ ಕೇಳಲಾಗಿ ಪರಿಚಯ ಮಾಡಿಕೊಂಡ್ಮೇಲೆ ಆತ ಹೇಳ್ತಾನೆ, ತನ್ನ ನಾನು ಬಂದು 2-3 ತಿಂಗಳಾಯ್ತು, ಸ್ವಲ್ಪ ದಿವಸ ಆಯ್ತು ಅಂದ. ಆಗಲಿ ಬಿಡ, 3 ವಾರದವ್ರು ಕಲಿ ಕನ್ನಡ ಇರ್ಲಿಕ್ಕೆ ಹೆಂಗೆ ಇವ್ರು ನಾಳೆ ಬಿಸ್ನೆಸ್ ಮಾಡ್ತಾರೋ ಗೊತ್ತಿಲ್ಲ. ಒಳ್ಳೇದು ಆತ್ಮೀಯರೇ, ಧನ್ಯವಾದ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.